ಲೇ ಬಿಕನೇಶಿ, ಏ ಯಾಕ್ಲಣ್ಣ ಹಂಗ್ ಕರಿತ್ಯ? ನನಗೂ ನಮ್ಮ ಅಪ್ಪ ಹೆಸರು ಮಾಡ್ದವನೆ, ಮರ್ಯಾದೆಯಿಂದವ ಹೆಸರು ಹಿಡ್ದು ಕರಿಯಪ್ಪ. ಯಾವುದ್ಲ ನಿಮ್ಮಪ್ಪ ಮಡಿಗಿರ ಹೆಸರು? ಓದಿಕೇತ ಅನ್ನೋದೇನ್ಲ? ಏ ಥೂ, ಓದ್ತಿಕ್ಯಾರ್ತ ಅಂತ ಹೆಸರು ಮಡಗಿದ್ ನನ್ನ ಮಗ ನೀನು ಕಣೆ. ನೀನು ಹಂಗ್ ಕರ್ದು ನಮ್ಮ ಅಪ್ಪ ಮಡಗಿದ ಹೆಸರೇ ಮರ್ತೋಗ್ಬಿಟ್ಟೈತಿ ನಂಗೆ. ಹಂಗಾರೆ ನೀನು ನಿಮ್ಮಪ್ಪನ್ನು ಮರ್ತು ಬಿಡು, ನಿಮ್ಮಪ್ಪ ಮಡಗಿರ ಹೆಸರನ್ನು ಮರ್ತು ಬಿಡು. ಈಗ ರಾಜಕೀಯ ಏನೈತೈತಿ ಅದ್ರ ಬಗ್ಗೆ ಮಾತಾಡ್ಲ. ರಾಜ್ಯದಲ್ಲಿ ಒಂದೇ ನಡೀತಿರೋದು ಕಣೆ, ರಾಜ್ಯ ಸರ್ಕಾರ ಪಾರ್ಕ್ ಅಲ್ಲಿ 5% ಜಾಗನ ಖಾಸಗಿ ಕೊಡ್ತೀವಿ ಅಂತವೆ. ಅದ್ರ ಬಗ್ಗೆ ವಿರೋಧ ಪಕ್ಷ ಮಾತಾಡ್ತಾ ಇಲ್ಲ. KPSC ಹಗರಣ ದೊಡ್ಡದಾಗೈತೆ, ಅದ್ರ ಬಗ್ಗೆ ವಿರೋಧ ಪಕ್ಷದವು ಮಾತಾಡ್ತಾ ಇಲ್ಲ. ಮನೆ ಮುಂದೆ ಕಾರ್ ನಿಲ್ಲಿಸ್ಕೊಳ್ಳಕ್ಕೆ ಸರ್ಕಾರಕ್ಕೆ ಬಾಡಿಗೆ ಕೊಡ್ಬೇಕಂತೆ, ಫ್ರೀಡಂ ಪಾರ್ಕ್ ಅಲ್ಲಿ ಸ್ಟ್ರೈಕ್ ಮಾಡಕ್ಕೆ 1 ಲಕ್ಷ ಕೊಡ್ಬೇಕಂತೆ. ಇದ್ಯಾವುದಕ್ಕೂ ವಿರೋಧ ಪಕ್ಷ ಸೌಂಡೇ ಮಾಡ್ತಾ ಇಲ್ಲ, ಬಿಡದಿರ ಬಗ್ಗೆನೂ ಮಾತಾಡ್ತಾ ಇಲ್ಲ. ಆದ್ರೆ ನಾಗೇಂದ್ರನ ರಾಜೀನಾಮೆ ಒಂದಕ್ಕೆ ಮಾತ್ರ ಹೋರಾಡ್ತಾವೆ ಕಣ. ಹುಷಪ್ಪ, ರಾಜೀನಾಮೆ ಹಾಗೆ ಆಗುತ್ತೆ ಅನ್ನೋ ವಿಶ್ವಾಸ ನನಗೆ 100% ನಾಗೇಂದ್ರ ಅವರ ರಾಜೀನಾಮೆಯನ್ನ ತೆಗೆದುಕೊಳ್ಬೇಕು. ಎಲ್ಲಿಯವರೆಗೂ ನಾಗೇಂದ್ರ ಅವರ ರಾಜೀನಾಮೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ತೆಗೆದುಕೊಳ್ಳೋದಿಲ್ವೋ ಅಲ್ಲಿಯವರೆಗೂ ಕೂಡ ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡ್ತೇವೆ, ರಾಜೀನಾಮೆಯನ್ನ ಪಡೆದುಕೊಳ್ಳೋವರೆಗೂ. ಈ ಸರ್ಕಾರ ಅವರನ್ನ ಮಂತ್ರಿ ಮಾಡಿರ್ತಕ್ಕಂಥದ್ದೇ ಅಪರಾಧ, ತಪ್ಪು. ಈಗಿದ್ರು ಕೂಡ ಮಾಡಿದ್ದಾರೆ. ತಕ್ಷಣ ಅವರ ರಾಜೀನಾಮೆ ಮಾನ್ಯ ಮುಖ್ಯಮಂತ್ರಿಗಳು ಪಡೆಯಲೇಬೇಕು. ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಡೋವರೆಗೂ ಹೋರಾಟ ಮಾಡ್ತೇವೆ. ಮತ್ತೆ ಇದಕ್ಕೆ ಇರುವ ಎಲ್ಲ ದಾಖಲೆಗಳು ಇದಾವೆ. ಸೂಪರ್ ಮಾಮ. ಈಗ ನೀನ್ ಏನ್ ಹೇಳಕ್ ಹೊಂಟಿದಿಲ್ಲ ಬೇಕನೇಶಿ? ಏನು ಇಲ್ಲ ಕಣೆ, ಆಡಳಿತ ಪಕ್ಷ ವಿರೋಧ ಪಕ್ಷ ಒಂದಾಗಿ ಕೈ ಹಿಡ್ಕೊಂಡು ಬಾಳ್ಮೆ ಮಾಡ್ತಾವೆ ಅನ್ನಿಸ್ತೈತೆ ಕಣೆ. ಹಾಗೇಳಿ ನೀನು ಇದನ್ನೇ ಹೇಳ್ತಾ ಇದೀಯನ್ಲ? ಮೊನ್ನೆ ಯತ್ನಾಳುವೆ ಇದನ್ನೇ ಹೇಳ್ತಾ ಇತ್ತು. ಬಿಜೆಪಿ ಕರ್ನಾಟಕದಲ್ಲಿ ಸಂಪೂರ್ಣವಾಗಿ DK ಶಿವಕುಮಾರ್ ಅವರ ಆದೇಶದಂತೆ ನಡೀತಾ ಇದೆ ಅನ್ನುವಂಥದ್ದು ಇಡೀ ರಾಜ್ಯದ ಜನರಿಗೆ ಬರ್ತಾ ಇದೆ. ಯತ್ನಾಳು ಸರಿಗೆ ಹೇಳ್ತೈತೆ ಕಣೆ. ಈ ಗ್ಯಾಪ್ ಅಲ್ಲಿ ಕುಮಾರಣ್ಣ ಏನ್ ಮಾಡ್ತಾ ಇದ್ಲ? ಯಡಿಯೂರಿನ ಮಗ ಪಟ್ಟಕ್ ಬಂದ, ನನ್ನ ಮಗನು ಬಂದ್ಬಿಡ್ಲಿ ಅಂತವ ಪಾಪ ಹೋರಾಡ್ತೈತೆ ಕಣೆ. ಮಗನ್ನು ಕರ್ಕೊಂಡೋಗಿ ಡೆಲ್ಲಿ ದೊರೆಗಳನ್ನ ಮೀಟ್ ಮಾಡಿಸ್ಕೊಂಡ್ ಬಂದೈತೆ ಕಲ್ಯಾಣ. ಹಂಗಾರೆ ಮುಂದೆ ಎಲೆಕ್ಷನ್ ಮೈತ್ರಿ ಇರ್ತದೋ ಇಲ್ವಲ್ಲ? ಸ್ಟೇಟಿನ BJP ಲೀಡರ್ಗಳಿಗೆ ಮೈತ್ರಿ ಬೇಕಾಗಿಲ್ಲ ಕಣೆ. ಆದ್ರೆ ಕುಮಾರಣ್ಣ ಇಲ್ಲಿರೋ ಲೀಡರ್ಗಳು ಮೈತ್ರಿ ಬೇಡ ಅಂದ್ರೇನು, ನಾನು ಹೈಕಮಾಂಡ್ ಲೆವೆಲ್ ಅಲ್ಲಿ ಡೀಲ್ ಮಾಡ್ತೀನಿ ಅಂತ ಹೊಂಟೈತೆ ಕಣೆ. ಶಿವನಿ ಶಂಭುಲಿಂಗ